ಅವ್ರು ಕಾರ್ ತಗೊಂಡಿದ್ದಾರೆ, ಮನೆ ತಗೊಂಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ತಾಳ್ಮೆನೂ ಕೂಡ ಬಹಳನೇ ಬೇಕು. ಎಷ್ಟು ಒಂದು ಮೊಬೈಲ್ ಇದ್ರೆ ಸಾಕು, ಮೊಬೈಲ್ ಅಲ್ಲೇ ನೀವು ಶೂಟ್ ಮಾಡಬಹುದು. ನನ್ನದೆಷ್ಟು ಪಾತ್ರ ಇದೆ, ನನ್ನ ಹೆಂಡತಿದು ಕೂಡ ಅಷ್ಟೇ ಪಾತ್ರ ಇದೆ. ಯೂಟ್ಯೂಬ್ ಇಂದ ನಾವೇನು ಮಾಡೋದಕ್ಕಾಗಲ್ಲ. ಕಲಿಬೇಕಾಗಿರ್ತಕ್ಕಂಥದ್ದು ತುಂಬಾ ಇದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸವಿರುಚಿ ರೆಸಿಪಿ. ಈ ವಾಯ್ಸನ್ನ ನೀವು ತುಂಬಾ ದಿನದಿಂದ ಕೇಳ್ತಾ ಇದ್ರಿ, ಹಾಗೆ ಈ ವ್ಯಕ್ತಿ ಯಾರು ಅಂತಲೂ ಕೂಡ ಕೇಳ್ತಾ ಇದ್ರಿ. ಕಮೆಂಟ್ ಬಾಕ್ಸ್ ಅಲ್ಲಿ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರು, ಸರ್ ನೀವು ಫೇಸ್ ತೋರಿಸಿ ಯಾಕೆ ವಿಡಿಯೋ ಮಾಡೋದಿಲ್ಲ, ಫೇಸ್ ತೋರಿಸಿ ವಿಡಿಯೋನ ಸ್ಟಾರ್ಟ್ ಮಾಡಿ ಅಂತ. ಹಾಗಾಗಿ ನಿಮ್ಮೆಲ್ಲರೂ ಕೂಡ ಪರಿಚಯ ಮಾಡ್ಕೊಳ್ಳೋಣ ಅಂತ ನಾನಿವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ನಮ್ಮ ಸವಿರುಚಿ ರೆಸಿಪಿ ಚಾನಲ್ ನಲ್ಲಿ ಸಾಧ್ಯವಾದಷ್ಟು ಇನ್ನು ಫೇಸ್ ತೋರಿಸಿ ಬ್ಲಾಗ್ ರೀತಿಯಲ್ಲೇ ವಿಡಿಯೋನ ಶೂಟ್ ಮಾಡ್ತೀನಿ. ಹಾಗೆ ಇಷ್ಟು ದಿವಸ ನಮ್ಮ ಚಾನಲ್ಗೆ ಹಾಗೆ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ತುಂಬಾ ಜನ ನಿಮ್ಮ ಹೆಸರೇನು ಅಂತ ಕೇಳ್ತಾ ಇದ್ರಿ. ನನ್ನ ಹೆಸರು ಬಂದು ಬಾಲಕೃಷ್ಣ ಅಂತ, ಬಾಲು ಅಂತ ಕರೀತಾರೆ. ಹಾಗೆ ನನ್ನ ನೇಟಿವ್ ಬಂದು ಹುಟ್ಟೂರು ಬಂದು ಮಂಡ್ಯ ಜಿಲ್ಲೆ. ನಾನು ಸೆಟ್ಲ್ ಆಗಿರ್ತಕ್ಕಂಥದ್ದು ಮೈಸೂರಿನಲ್ಲಿ. ನಾನು ಸವಿರುಚಿ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ಕಂಪ್ಲೀಟ್ ಆಗಿ ವಿಡಿಯೋನೆಲ್ಲ ಶೂಟ್ ಮಾಡೋದು ಮೈಸೂರಿಂದ. ಹಾಗೆ ತುಂಬಾ ದಿನದಿಂದ ನಾನು ಕೂಡ ನಿಮ್ಮ ಮುಂದೆ ಬರಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಸಾಧ್ಯ ಆಗಿರಲಿಲ್ಲ. ಹಾಗೆ ಇವತ್ತು ನಾನು ನಿಮ್ಮ ಜೊತೆ ತುಂಬಾ ಮಾತಾಡೋದಿದೆ, ಹಾಗೆ ಕೆಲವೊಂದು ಇನ್ಫಾರ್ಮೇಶನ್ ಕೊಡೋದಿದೆ. ಇದೇ 2 ವರ್ಷದಿಂದ ನಾವು ಸವಿರುಚಿ ರೆಸಿಪಿ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದಾಗ ನಾನು ಕೂಡ 0 ಇಂದ ಶುರು ಮಾಡಿದ್ದೆ. ಇವತ್ತು ನಮ್ಮ ಚಾನಲ್ 2 ಲಕ್ಷ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ. ಅದಕ್ಕೆಲ್ಲ ಕಾರಣ ನೀವೇನೆ. ಇಷ್ಟು ದಿವಸ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ನಮ್ಮ ಚಾನಲ್ 1 ಲಕ್ಷ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದಲ್ಲಿ ನನಗೆ ಸಿಲ್ವರ್ ಪ್ಲೇ ಬಟನ್ ಬಂದಿತ್ತು, ಬಟ್ ಅದನ್ನು ನಾನು ಇವತ್ತಿನವರೆಗೂ ಓಪನ್ ಮಾಡೋದಕ್ಕಾಗಿರಲಿಲ್ಲ. ಇವತ್ತು ನಿಮ್ಮ ಮುಂದೆನೆ ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನಮ್ಮ ಸವಿರುಚಿ ರೆಸಿಪಿ ಯೂಟ್ಯೂಬ್ ಚಾನಲ್ಲು ಕಳೆದ ಈ 2025 ಫೆಬ್ರವರಿನಲ್ಲೇ 1 ಲಕ್ಷ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದಾಗಲೇ ನನಗೆ ಸಿಲ್ವರ್ ಪ್ಲೇ ಬಟನ್ ಬಂದಿತ್ತು. ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ. ಒಂದು ಕವರ್ ಒಳಗಡೆ ಸಿಲ್ವರ್ ಪ್ಲೇ ಬಟನ್ ಇದೆ. ಸಿಲ್ವರ್ ಪ್ಲೇ ಬಟನ್ ಮೇಲ್ಗಡೆ ನಮ್ಮ ಸವಿರುಚಿ ರೆಸಿಪಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ದು ಹೆಸರು ಕೂಡ ಬರುತ್ತೆ. ಹಾಗೆ ಕೆಳಗಡೆ ಯೂಟ್ಯೂಬ್ ಲೋಗೋ ಇದೆ, ಜೊತೆಗೆ ವೆಲ್ಕಮ್ ಲೆಟರ್ಗಳಿದೆ. ನೋಡಿ, ಇವಾಗೆಲ್ಲ ಸಿಲ್ವರ್ ಪ್ಲೇ ಬಟನ್ ತುಂಬಾ ಚಿಕ್ಕದಾಗಿ ಬರ್ತಾ ಇದೆ, ಆದ್ರೆ ಒಂಥರ ಯೂನಿಕ್ ಆಗಿ. ಮೊದಲೆಲ್ಲ ಹಳೆ ಯೂಟ್ಯೂಬರ್ಸ್ ಸಿಲ್ವರ್ ಪ್ಲೇ ಬಟನ್ ನೋಡಿರ್ಬೋದು, ತುಂಬಾ ದೊಡ್ಡದಾಗಿ ಬರ್ತಾ ಇತ್ತು. ಬಟ್ ಇವಾಗ ಒಂದ್ಸಲ ಚಿಕ್ಕದಾಗಿ ಬಹಳ ಯೂನಿಕ್ ಆಗಿ ಮಾಡಿದ್ದಾರೆ. ಹಾಗೆ ನಾನು ಇನ್ನೊಂದು ಮಾಹಿತಿನ ಕೊಡಬೇಕು ಅಂತ ಹೇಳಿದೆ ನಿಮಗೆ. ನಾನು ಹೊಸದಾಗಿ ಇನ್ನೊಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ. ಆ ಚಾನಲ್ನೇ ಬಂದು ಬಾಲು ಸ್ಟೋರಿ. ನಾನು ಏನಕ್ಕೆ ಇನ್ನೊಂದು ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ತುಂಬಾ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಾ ಇದ್ರಿ, ಸರ್ ನೀವು ಕುಕಿಂಗ್ ವಿಡಿಯೋನ ಯಾವ ತರ ಶೂಟ್ ಮಾಡ್ತೀರಾ, ಕುಕಿಂಗ್ ವಿಡಿಯೋಸ್ಗಳನ್ನ ಯಾವ ತರ ಎಡಿಟ್ ಮಾಡ್ತೀರಾ, ಹಾಗೆ ನೀವು ಏನೇನು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾ ಇದ್ದೀರಾ ವಿಡಿಯೋನ ಶೂಟ್ ಮಾಡೋದಕ್ಕೆ, ಈ ತರ ತುಂಬಾ ಹಲವಾರು ಕ್ವಶನ್ಸ್ಗಳು ಬರ್ತಾ ಇತ್ತು. ಬಟ್ ಕಮೆಂಟ್ ಬಾಕ್ಸ್ ನಲ್ಲಿ ನಾವೆಲ್ಲದಕ್ಕೂ ರಿಪ್ಲೈ ಕೊಡೋದಕ್ಕಾಗಲ್ಲ. ಕೆಲವೊಬ್ರು ಇನ್ಸ್ಟಾಗ್ರಾಮ್ ನಲ್ಲಿ ನಮ್ದು ಸವಿರುಚಿ ರೆಸಿಪಿ ಚಾನಲ್ ಇದೆ, ಅಲ್ಲಿಂದ DM ಮಾಡ್ತಾ ಇದ್ರು. ಹಾಗೆ ಫೇಸ್ಬುಕ್ ಅಲ್ಲಿ ಕೂಡ DM ಮಾಡ್ತಾ ಇದ್ರು. ನಾನು ಎಲ್ರಿಗೂ ಕಾಲ್ ಪಿಕ್ ಮಾಡಿ ಹೇಳೋದಕ್ಕಾಗ್ತಿರ್ಲಿಲ್ಲ. ಕೆಲವೊಬ್ರು ನಂಬರ್ ತಗೊಂಡು ಕಾಲ್ ಮಾಡ್ತಾ ಇದ್ರು, ಕೆಲವೊಬ್ರು DM ಮಾಡ್ತಾ ಇದ್ರು. ಬಟ್ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇರ್ತಾರ, ಅಥವಾ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇರ್ತಾರ, ಅಥವಾ ಫೇಸ್ಬುಕ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇರ್ತಾರ, ಅವರೆಲ್ಲರಿಗೂ ಕೂಡ ಅನುಕೂಲ ಆಗ್ಲಿ ಅಂತಾನೆ ಈ ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ. ಯಾಕೆ ಈ ಒಂದು ಹೊಸದಾಗಿ ಚಾನಲ್ನ ನಾನು ಶುರು ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಯೂಟ್ಯೂಬ್ ಶುರು ಮಾಡಿದಾಗ ನನಗೆ ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಯಾರು ಕೂಡ ಇರಲಿಲ್ಲ. ಸಾಧ್ಯವಾದಷ್ಟು ಯೂಟ್ಯೂಬ್ ನಲ್ಲೇ ನಾನು ಸರ್ಚ್ ಮಾಡಿ ಮಾಹಿತಿಗಳನ್ನ ತಗೊಂಡು ನಾನು ಇಲ್ಲಿವರೆಗೂ ಈ ಕುಕಿಂಗ್ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೆ. ಬಟ್ ನನ್ನಿಂದ ನಾನು ಏನ್ ಕಲ್ತಿದ್ದೀನಿ, ನನ್ನಿಂದ ಹಲವಾರು ಜನಕ್ಕೆ ಹೆಲ್ಪ್ ಆಗಬೇಕು, ಸಾಧ್ಯವಾದಷ್ಟು ಜನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ, ಅಂಥವ್ರಿಗೆಲ್ರಿಗೂ ಕೂಡ ಅನುಕೂಲ ಆಗಲಿ ಅಂತಾನೆ ನಾನಿವತ್ತು ಈ ಒಂದು ಚಾನಲ್ನ ಓಪನ್ ಮಾಡಿ. ನನ್ನ ಹೊಸ ಚಾನಲ್ನಲ್ಲಿ ಏನೆಲ್ಲ ನಿಮಗೆ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಇದ್ದೀನಿ ಅಂತಂದ್ರೆ, ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ನ ಶುರು ಮಾಡಬೇಕು ಅಂತ ಕನ್ಸಿಟ್ಕೊಂಡಿದ್ದೀರಾ ಅಂಥವ್ರೆಲ್ಲ ಅನುಕೂಲ ಆಗಲಿ ಅಂತಾನೆ ಯಾವ ರೀತಿ ವಿಡಿಯೋನ ಶೂಟ್ ಮಾಡೋದು, ಯಾವ ರೀತಿ ವಿಡಿಯೋನ ಎಡಿಟ್ ಮಾಡೋದು, ಯಾವ ರೀತಿ ವಿಡಿಯೋನ ಅಪ್ಲೋಡ್ ಮಾಡೋದು, ಹಾಗೆ ನಾನು ಈ ವಿಡಿಯೋನ ಶೂಟ್ ಮಾಡಲಿಕ್ಕೆ ಏನೇನು ಎಕ್ವಿಪ್ಮೆಂಟ್ಸ್ಗಳು, ಆಕ್ಸೆಸರೀಸ್ನ ಬಳಸ್ತಾ ಇದ್ದೀನಿ, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಪ್ರತಿಯೊಂದು ದಿವಸನೂ ಕೂಡ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಇರುತ್ತೆ. ಹಾಗೆ ಡೈಲಿ ಬ್ಲಾಗ್ ಕೂಡ ಇರುತ್ತೆ. ನನ್ನ ದಿನಚರಿ ಏನಿರುತ್ತೆ ಬೆಳಗಿಂದ ಸಂಜೆವರೆಗೂ ಆ ದಿನಚರಿನೂ ಕೂಡ ನಿಮ್ ಜೊತೆ ಹಂಚ್ಕೊಳ್ತಾ ಇರ್ತೀನಿ. ತುಂಬಾ ಜನ ಹೊಸದಾಗಿ ಯೂಟ್ಯೂಬ್ ನ ಶುರು ಮಾಡ್ತಕ್ಕಂಥವ್ರು ಯಾವ ರೀತಿ ವಿಡಿಯೋನ ಶೂಟ್ ಮಾಡಬೇಕು, ಅಪ್ಲೋಡ್ ಮಾಡೋದು ಹೇಗೆ, ಥಂಬ್ನೇಲ್ ಮಾಡೋದು ಹೇಗೆ ಅನ್ನೋ ಮಾಹಿತಿನೂ ಕೂಡ ಇರೋದಿಲ್ಲ. ತುಂಬಾ ಜನ ಆನ್ಲೈನ್ ಕೋರ್ಸ್ಗಳನ್ನ ತಗೊಂಡು ದುಡ್ಡನ್ನು ಕೂಡ ವ್ಯರ್ಥ ಮಾಡ್ಕೊಳ್ತಾರೆ. ನಿಮ್ಗೆ ಯೂಟ್ಯೂಬ್ ನಲ್ಲೇ ಬೇಸಿಕ್ ಆಗಿ
ಏನೇನು ಬೇಕೋ ಎಲ್ಲ ನಿಮ್ಗೆ ಯೂಟ್ಯೂಬ್ನಲ್ಲೇ ಸಿಗುತ್ತೆ. ಅಲ್ಲೇ ಸರ್ಚ್ ಮಾಡಿ ನೀವು ಕಲಿಬಹುದು. ನಮ್ಮ ಹೊಸ ಚಾನಲ್ ಬಾಲು ಸ್ಟೋರೀಸ್ನ ನೀವು ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಎಲ್ಲಾ ತರದ ಇನ್ಫಾರ್ಮೇಶನ್ ಕೂಡ ಬರ್ತಾ ಇರತ್ತೆ. ಹಾಗೆ ನೀವು ಏನ್ ಬೇಕಿದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು. ನನ್ನನ್ನ ಡೈರೆಕ್ಟ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಅಥವಾ ಫೇಸ್ಬುಕ್ ನಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಗೆ ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಅಥವಾ ಫೇಸ್ಬುಕ್ ಯಾವ್ದ್ರ ಬಗ್ಗೆ ಡೌಟ್ಸ್ ಇದ್ರು ಕೂಡ ನನಗೆ ಗೊತ್ತಿರತಕ್ಕಂತ ಎಲ್ಲಾ ಇನ್ಫಾರ್ಮೇಶನ್ ಕೂಡ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಇವಾಗಿನ ಯೂಟ್ಯೂಬ್ ಜರ್ನಿನಲ್ಲಿ ತುಂಬಾ ಜನ ಕಾಲೇಜ್ ಸ್ಟೂಡೆಂಟ್ಸ್ಗಳು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ತಾ ಇದಾರೆ, ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದಾರೆ. ಹಾಗೆ ಮನೇಲಿರ್ತಕ್ಕಂಥ ಹೆಣ್ಮಕ್ಳುಗಳಿಗೂ ಕೂಡ ತುಂಬಾ ಕನಸಿರುತ್ತೆ, ನಾವು ಕೂಡ ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ. ಅಟ್ಲೀಸ್ಟ್ ಮನೇಲಿ ಇದ್ಕೊಂಡು ಒಂದು ಕುಕಿಂಗ್ ಚಾನಲ್ ಆದ್ರೂ ಕೂಡ ಸ್ಟಾರ್ಟ್ ಮಾಡ್ಬೇಕು ಅಂತ ಇರುತ್ತೆ. ಬಟ್ ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು, ಯಾವ ಪ್ರಾಡಕ್ಟ್ ನ ತಗೋಬೇಕು, ನಾವು ಕ್ಯಾಮ್ರಾ ತಗೋಬೇಕಾ ಇಲ್ಲ ಮೊಬೈಲ್ ಅಲ್ಲೇ ಶೂಟ್ ಮಾಡಬಹುದಾ, ಏನು ಕೂಡ ಮಾಹಿತಿ ಇರಲ್ಲ. ಹಾಗಾಗಿ ಪ್ರತಿಯೊಂದು ಮಾಹಿತಿನೂ ಕೂಡ ತಿಳಿಸ್ತಾ ಹೋಗ್ತೀನಿ. ನಾನು ನಮ್ಮ ಸವಿರುಚಿ ರೆಸಿಪಿ ಚಾನಲ್ಗೆ ಕುಕಿಂಗ್ ವಿಡಿಯೋನ ಶೂಟ್ ಮಾಡೋದಕ್ಕೆ ಏನೆಲ್ಲ ಕುಕಿಂಗ್ ಐಟಮ್ಸ್ಗಳನ್ನ ಯೂಸ್ ಮಾಡ್ತಾ ಇದೀನಿ ಅಂತ ಪ್ರತಿಯೊಂದು ಮಾಹಿತಿನೂ ಕೂಡ ಕೊಡ್ತೀನಿ. ಹಾಗೆ ನಿಮಗೆ ಸಾಧ್ಯವಾದಷ್ಟು ಸುಮ್ಮನೆ ಬಂಡವಾಳನ ಹಾಕೊಂಡು ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಕಡಿಮೆ ಬಂಡವಾಳದ ಜಸ್ಟ್ ಮೊಬೈಲ್ ನಲ್ಲೇ ಯಾವ ರೀತಿ ವಿಡಿಯೋನ ಶೂಟ್ ಮಾಡಬಹುದು ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಎಲ್ಲರೂ ಕೂಡ 2025 ಮುಗಿಸಿ 2026ನೇ ಇಸ್ವಿಗೆ ಕಾಲಿಟ್ಟಿದೀವಿ. ಈ 2026 ನಿಮ್ಮೆಲ್ಲರಿಗೂ ಕೂಡ ಶುಭವಾಗ್ಲಿ ಅಂತ ಬಯಸ್ತೀನಿ. ಹಾಗೆ ಯಾರೆಲ್ಲ ನೀವು ಕನಸನ್ನು ಕಟ್ಕೊಂಡಿದ್ದೀರಾ ಆ ಎಲ್ಲಾ ಕನಸು ಕೂಡ 2026ನೇ ಇಸ್ವಿನಲ್ಲೇ ಈಡೇರ್ಲಿ ಅಂತಾನು ಕೂಡ ಹಾರೈಸ್ತೀನಿ. ತುಂಬಾ ಜನ ಅನ್ಕೊಳ್ತಾರೆ ನಾವು ಕುಕಿಂಗ್ ವಿಡಿಯೋನ ಮಾಡಿದಾಗ ಅಟ್ಲೀಸ್ಟ್ ಒಂದು 4 ರಿಂದ 5 ನಿಮಿಷ ಇರುತ್ತೆ. ಕೆಲವೊಂದು ರೆಸಿಪಿಗಳೇನಾರು ನಾವು ಅದ್ರ ಜೊತೆನಲ್ಲಿ ಯಾವ್ದಾದ್ರು ಒಂದು ರೆಸಿಪಿ ಮಾಡಿದೀವಿ ಅಂತ ಅಂದ್ರೆ ಒಂದು 7 ರಿಂದ 8 ನಿಮಿಷ ಇರುತ್ತೆ. ಇವ್ರಿಗೇನಪ್ಪ ತುಂಬಾ ಈಸಿಯಾಗಿ ಮಾಡ್ಬಿಡ್ತಾರೆ, ಒಂದು 5 ನಿಮಿಷ ವಿಡಿಯೋ ಅಲ್ವಾ ಅಂತ ಈ ತರ ತಿಳ್ಕೊಂಡಿರ್ತಾರೆ. ಬಟ್ ಒಂದು ವಿಡಿಯೋನ ಶೂಟ್ ಮಾಡಿ ಎಡಿಟ್ ಮಾಡ್ಲಿಕ್ಕೆ ಸ್ನೇಹಿತರೆ 7 ರಿಂದ 8 ಗಂಟೆಗಳು ಟೈಮ್ ಹಿಡಿಯುತ್ತೆ. ಒಂದು ವಿಡಿಯೋನ ನಾವು ಶೂಟ್ ಮಾಡಬೇಕು, ಹಾಗೆ ಅದನ್ನ ಎಡಿಟ್ ಮಾಡಿ ಕಂಪ್ಲೀಟ್ ಆಗಿ ನಾವು ಅಪ್ಲೋಡ್ ಮಾಡ್ತೀವಿ ಅಂತಂದ್ರೆ 7 ರಿಂದ 8 ಗಂಟೆಗಳು ನಿಮ್ಗೆ ಬೇಕಾಗತ್ತೆ. ಬಟ್ ಈ 7 ರಿಂದ 8 ಗಂಟೆ ನಾವು ಎಲ್ಲಾ ಟೈಮು ಫ್ರೀ ಆಗಿ ಇರೋದಿಲ್ಲ. ಈ 2 ವರ್ಷದ ನಮ್ಮ ಸವಿರುಚಿ ರೆಸಿಪಿ ಯೂಟ್ಯೂಬ್ ಜರ್ನಿನಲ್ಲಿ ನನ್ನದೆಷ್ಟು ಪಾತ್ರ ಇದೆಯೋ ಹಾಗೆ ನನ್ನ ಶ್ರೀಮತಿದು ಕೂಡ, ನನ್ನ ಹೆಂಡತಿದು ಕೂಡ ಅಷ್ಟೇ ಪಾತ್ರ ಇದೆ. ಅವರನ್ನು ಕೂಡ ಈಗ ನಿಮ್ಗೆ ಪರಿಚಯ ಮಾಡಿಸ್ತೀನಿ. ಇವರು ನನ್ನ ಹೆಂಡತಿ ಸುನೀತಾ ಅಂತ, ನನ್ನ ಮುದ್ದಿನ ಮಗಳು ರೋಹಿಣಿ. ನನ್ನ ಯೂಟ್ಯೂಬ್ ಜರ್ನಿನಲ್ಲಿ ನನ್ನದೆಷ್ಟು ಪಾತ್ರ ಇದೆಯೋ ಇವಳದು ಕೂಡ ಅಷ್ಟೇ ಪಾತ್ರ ಇದೆ. ಯಾಕೆ ಅಂತಂದ್ರೆ ನಾನು ಯಾವ್ದಾದ್ರು ಒಂದು ರೆಸಿಪಿನ ಮಾಡಬೇಕು ಅಂತ ಅಂದ್ರೆ ಆ ರೆಸಿಪಿಗೆ ಸಹಕಾರ ಕೊಡ್ತಕ್ಕಂಥದ್ದೇ ಇವಳು. ನಾನು ಯಾವ್ದಾದ್ರು ಒಂದು ರೆಸಿಪಿ ಮಾಡಬೇಕು ಅಂತ ಅಂದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ನೆಲ್ಲ ಕಂಪ್ಲೀಟ್ ಆಗಿ ಇವಳು ರೆಡಿ ಮಾಡಿ ಕೊಡ್ತಾಳೆ. ಅದಾದ ನಂತರ ವಿಡಿಯೋನ ಶೂಟ್ ಮಾಡ್ಲಿಕ್ಕೆ ನನ್ನ ರೆಡಿ ಮಾಡ್ಕೊಂಡು ಅದಾದ ನಂತರ ಅಡಿಗೆಗಳನ್ನ ರೆಡಿ ಮಾಡಿ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನಮ್ಮ ಸವಿರುಚಿ ರೆಸಿಪಿನಲ್ಲಿ ನನ್ನದೆಷ್ಟು ಪಾತ್ರ ಇದೆ, ನನ್ನ ಹೆಂಡತಿದು ಕೂಡ ಅಷ್ಟೇ ಪಾತ್ರ ಇದೆ. ನೀನೇನಾದ್ರೂ ಹೇಳೋದಿದೆಯಲ್ಲಮ್ಮ? ಎಲ್ರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಹಾಗೆ ಬಾಲು ಸ್ಟೋರೀಸ್ಗೂ ತುಂಬ ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ಇರಬೇಕು ನಮಗೆ, ಅಷ್ಟೇ. ಬ್ಲಾಗಲ್ಲಿ ಸಿಗೋಣ. ಇನ್ನೇನಾದ್ರು ಹೇಳೋದಿದೆಯಾ? ಓಕೆ, ಇನ್ನು ಮುಂದೆ ಡೈಲಿ ಬ್ಲಾಗ್ನ ಕೂಡ ಮಾಡ್ತಾ ಇರ್ತೀವಿ. ಅಲ್ಲಿ ಸಾಧ್ಯವಾದಷ್ಟು ಮಾತಾಡ್ತಾಳೆ. ಏಕೆಂದ್ರೆ ಕ್ಯಾಮ್ರಾ ಮುಂದೆ ಮೊದಲನೇ ಸಲ ಬಂದಿರೋದ್ರಿಂದ ಅವ್ರಿಗೂ ಕೂಡ ನರ್ವಸ್ ಆಗ್ತಾ ಇದೆ. ತುಂಬಾ ಜನಕ್ಕೆ ಯೂಟ್ಯೂಬ್ನ ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು ಅಂತಕ್ಕಂಥ ಮಾಹಿತಿ ಇರೋದಿಲ್ಲ. ತುಂಬಾ ಜನ ಅನ್ಕೊಳ್ತಾರೆ ಕ್ಯಾಮ್ರಾ ತಗೋಬೇಕಾ ಅಥವಾ ಮೊಬೈಲ್ ನಲ್ಲೇ ಶೂಟ್ ಮಾಡ್ಬೋದು ಅಂತ. ಎಷ್ಟು ಒಂದು ಮೊಬೈಲ್ ಇದ್ರೆ ಸಾಕು, ಮೊಬೈಲ್ ನಲ್ಲೇ ನೀವು ಶೂಟ್ ಮಾಡ್ಬೋದು. ಹಾಗೆ ಕಡಿಮೆ ಬಂಡವಾಳದಲ್ಲಿ ತುಂಬಾ ಜನ ದೊಡ್ಡ ದೊಡ್ಡ ಕ್ಯಾಮ್ರಾಗಳನ್ನ ತಗೊಳ್ಳೋದು ಅಥವಾ ಎಕ್ವಿಪ್ಮೆಂಟ್ಸ್ ಗಳಿಗೆ ಬಂಡವಾಳ ಆಗ್ತಕ್ಕಂಥದ್ದು 50,000 1 ಲಕ್ಷನ ಹಾಕಿ ನಾನು ಕಳ್ಕೊಂಡೆ ಯೂಟ್ಯೂಬ್ ಇಂದ ಅಂತ ಹೇಳ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಹಾಗೆ ಯೂಟ್ಯೂಬ್ ನಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ತುಂಬಾ ಇದೆ. ಏಕೆಂದ್ರೆ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ತಕ್ಕಂಥವ್ರು ತುಂಬಾ ಜನ ಬೇರೆ ಬೇರೆ ಕನ್ಸನ್ನ ಇಟ್ಕೊಂಡು ಬಂದ್ಬಿಡ್ತಾರೆ. ಯಾವ ರೀತಿ ಅಂತಂದ್ರೆ ಯಾವ್ದೋ ಒಂದು ಯೂಟ್ಯೂಬರ್ ನೋಡೋದು, ಅವ್ರ ಕಾರ್ ತಗೊಂಡಿದ್ದಾರೆ, ಮನೆ ತಗೊಂಡಿದ್ದಾರೆ, ಆ ರೀತಿ ಇದೆ ಅವ್ರ ಲೈಫ್ ಸ್ಟೈಲ್, ಈ ರೀತಿ ಇದೆ ಅಂತ ಎಲ್ಲರನ್ನು ನೋಡ್ಕೊಂಡು ನಾವು ಸ್ಟಾರ್ಟ್ ಮಾಡ್ಬೇಕು ಅಂತ ಬರ್ತಾರೆ. ಆ ತರ ತಪ್ಪನ್ನ ನೀವು ಮಾಡೋದಕ್ಕೆ ಹೋಗ್ಬಿಡಿ. ನೀವು ಹೊಸದಾಗಿ ಯೂಟ್ಯೂಬ್ ನ ಶುರು ಮಾಡ್ತೀನಿ ಅಂತ ಅಂದ್ರೆ ನಿಮ್ಗೆ ಕ್ಯಾಮ್ರಾ ಮುಖ್ಯ ಅಲ್ಲ, ನಿಮ್ಗೆ ಕಾನ್ಫಿಡೆಂಟ್ ಮುಖ್ಯ. ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಕಾನ್ಫಿಡೆಂಟ್ ಆಗಿ ಅದರಲ್ಲಿ ಕೆಲಸ ಮಾಡ್ತೀನಿ ಅಂತ ನೀವು ಕಾನ್ಫಿಡೆಂಟ್ ಆಗಿ ಕೆಲಸ ಮಾಡೋದಾದ್ರೆ ಡೆಡಿಕೇಶನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ತಾಳ್ಮೆನೂ ಕೂಡ ಬಹಳನೇ ಬೇಕು. ಯಾಕೆ ಅಂತಂದ್ರೆ ತುಂಬಾ ಜನ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ತಾರೆ, ಸ್ಟಾರ್ಟ್ ಮಾಡಿ ಒಂದು 5 ವಿಡಿಯೋ ಅಪ್ಲೋಡ್ ಮಾಡೋದು, 10 ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಒಂದು 50 ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಯಾವುದೇ ಒಂದು ವಿಡಿಯೋನು ಕೂಡ ವೈರಲ್ ಆಗ್ಲಿಲ್ಲ ಅಂದಾಗ ನರ್ವಸ್ ಆಗ್ಬಿಡ್ತಾರೆ. ಯೂಟ್ಯೂಬ್ ಇಂದ ನಾವೇನು ಮಾಡೋದಕ್ಕಾಗಲ್ಲ, ಯೂಟ್ಯೂಬ್ ನಲ್ಲಿ ನಾವು ಸಕ್ಸಸ್ ಆಗಲ್ಲ ಅಂತ ಯೂಟ್ಯೂಬ್ ಇಂದ ಆಚೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ಕೆಲಸನ ನೀವು ಮಾಡೋದಕ್ಕೆ ಹೋಗ್ಬಿಡಿ. ಅದು 50 ವಿಡಿಯೋ ಆಗ್ಲಿ ಅಥವಾ 100 ವಿಡಿಯೋ ಆಗ್ಲಿ 200 ವಿಡಿಯೋ ಆಗ್ಲಿ, ಆ 200 ವಿಡಿಯೋದಲ್ಲಿ ಯಾವತ್ತು ಒಂದು ವಿಡಿಯೋ ನಿಮ್ದು ವೈರಲ್ ಆಗುತ್ತೆ ಅವತ್ತಿಂದ ನಿಮ್ಮ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಏಕೆಂದ್ರೆ ನಾನು ಕೂಡ ಹತ್ತತ್ರ 300 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಆದ ನಂತರನೇ ನನ್ನ ಚಾನಲ್ ನಲ್ಲಿ ವ್ಯೂಸ್ ಜಾಸ್ತಿ ಬರ್ಲಿಕ್ಕೆ ಶುರುವಾಗಿದ್ದು. ಹಾಗಾಗಿ ನೀವು ನಿರಂತರ ಪ್ರಯತ್ನ ಮಾಡೋದಾದ್ರೆ ಮಾತ್ರನೇ ಯೂಟ್ಯೂಬ್ಗೆ ಬರ್ಬೇಕಾಗತ್ತೆ.
ನಾನು ಫುಲ್ ಟೈಮ್ ಯೂಟ್ಯೂಬ್ನ ತಗೊಂಡು 1 ವರ್ಷ ಇನ್ಕಮ್ ಇಲ್ದಾಗೆ ಕೆಲಸ ಮಾಡಿದ್ದೀನಿ. ಆ ತಪ್ಪನ್ನ ನೀವು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಯಾವುದೇ ರೀತಿ ಕೆಲಸನ ಮಾಡ್ತಾರ್ರಿ, ಆ ಕೆಲಸನ ಮಾಡಿಕೊಂಡು ಪಾರ್ಟ್ ಟೈಮ್ ಆಗಿ ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ 100% ನೀವು ಸಕ್ಸಸ್ ಆಗ್ತೀರಾ. ನೀವು ಫುಲ್ ಟೈಮರ್ ಆಗಿ ಯೂಟ್ಯೂಬ್ನಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ನಿಮ್ಗೆ ಬೇರೆ ರೀತಿಯಲ್ಲಿ ಯಾವ್ದಾದ್ರು ಇನ್ಕಮ್ ಬರ್ತಾ ಇದ್ರೆ ನೀವು ಫುಲ್ ಟೈಮರ್ ಆಗ್ಬೋದು. ನಿಮ್ಗೆ ಯಾವುದೇ ರೀತಿ ಸೋರ್ಸ್ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಫುಲ್ ಟೈಮ್ ನಲ್ಲಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಡಿ. ಯಾಕೆಂದ್ರೆ ಯೂಟ್ಯೂಬ್ ನಲ್ಲಿ ಕಲಿಯೋದು ಸಾಸಿವೆ ಅಷ್ಟು ಮಾತ್ರ, ಕಲಿಬೇಕಾಗಿರೋದು ಸಾಗರದಷ್ಟಿದೆ. ನಾನು ಕೂಡ 2 ವರ್ಷದಿಂದ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ರು ಕೂಡ ನಾನು ಕಲ್ತಿರ್ತಕ್ಕಂಥದ್ದು ಕೇವಲ 1% ಮಾತ್ರ. ಯೂಟ್ಯೂಬ್ ಅನ್ನೋದು ಒಂದು ದೊಡ್ಡ ಸಾಗರ ಇದ್ದಾಗೆ, ನೀವು ಇದರಲ್ಲಿ ಎಷ್ಟು ಬೇಕಿದ್ರೂ ಕಲಿತಾ ಹೋಗ್ಬೋದು. ನಾನು ಆಗ್ಲೇ ಹೇಳಿದಾಗೆ ಯೂಟ್ಯೂಬ್ ಜರ್ನಿಯನ್ನು ಶುರು ಮಾಡ್ಲಿಕ್ಕೆ ಜಸ್ಟ್ ಒಂದು ಮೊಬೈಲ್ ಚೆನ್ನಾಗಿರ್ತಕ್ಕಂಥ ಒಂದು ಮೊಬೈಲ್ ನೀವು ಇಟ್ಕೊಂಡಿದ್ರೆ ಸಾಕಾಗುತ್ತೆ. ಆಲ್ಮೋಸ್ಟ್ ಎಲ್ಲರ ಹತ್ರ ಇವಾಗ ಮೊಬೈಲ್ ಇರುತ್ತೆ. ನಿಮ್ಮ ಹತ್ರ ಯಾವ ಮೊಬೈಲ್ ಇದೆ, ಅದು ಯಾವ ಬ್ರ್ಯಾಂಡ್ ಆಗಲಿ, ಆ ಮೊಬೈಲ್ ಇಂದಾನೆ ನೀವು ಯೂಟ್ಯೂಬ್ ಜರ್ನಿನ ಶುರು ಮಾಡಿ. ನಾನು ಕೂಡ ಅಷ್ಟೇ 2 ವರ್ಷದಿಂದ ಶುರು ಮಾಡಿದಾಗ ನನ್ನ ಹತ್ರ ಒಂದು ಹಳೆ ಮೊಬೈಲ್ ಇತ್ತು ನೋಡಿ, ಇಲ್ಲೇ ಇದೆ. ಇದಾದ ನಂತರ ಇನ್ನೊಂದು ಓಪೋ ಮೊಬೈಲ್ ಇತ್ತು, ಅದರಲ್ಲೂ ಕೂಡ ಶೂಟ್ ಮಾಡ್ತಾ ಇದ್ದೆ. ಅದಾದ ನಂತರ ಹೋದ ವರ್ಷ 1 ವರ್ಷ ಯೂಟ್ಯೂಬ್ ಜರ್ನಿ ಶುರು ಮಾಡಿದ್ಮೇಲೆ ಹೋದ ವರ್ಷ ಒಂದು ಮೊಬೈಲ್ನ ತಗೊಂಡೆ. ಯಾವಾಗ ನಿಮಗೆ ಇನ್ಕಮ್ ಜಾಸ್ತಿ ಬರೋದಕ್ಕೆ ಶುರುವಾಗುತ್ತೆ ಆಗ ಸ್ವಲ್ಪ ಅಮೌಂಟ್ನ ಕೂಡಿಟ್ಕೊಂಡು ಕ್ಯಾಮ್ರಾನ ತಗೋಬಹುದು. ನಾನು ಅಷ್ಟೇ ಯೂಟ್ಯೂಬ್ ಜರ್ನಿನ ಶುರು ಮಾಡಿ 2 ವರ್ಷ ಆದ ನಂತರ ಇವಾಗ ನಾನು DJI ಅವ್ರದ್ದು DJI Osmo Pocket 3 ಕ್ಯಾಮ್ರಾನ ಈಗ ತಗೊಂಡಿದ್ದೀನಿ. 2 ವರ್ಷದಿಂದ ನಾನು ಯೂಟ್ಯೂಬ್ನ ಶುರು ಮಾಡಿದಾಗ ನನ್ನ ಹತ್ರ ಜಸ್ಟ್ ಒಂದು ಮೈಕು ಕೂಡ ಇರಲಿಲ್ಲ. ಜಸ್ಟ್ ಈ ರೀತಿ ಮೊಬೈಲ್ನ ಆಪೋಸಿಟ್ ಇಟ್ಕೊಂಡೆ ರೆಕಾರ್ಡಿಂಗ್ ಕೂಡ ಮಾಡ್ತಿದ್ದೆ. ಈ ವಿಡಿಯೋಗಿಂತ ಹಿಂದೆ ಏನಿದೆ ಇದೆಲ್ಲದೂ ಕೂಡ ಜಸ್ಟ್ ಮೊಬೈಲ್ನ ಇಟ್ಕೊಂಡೆ ನಾನು ರೆಕಾರ್ಡಿಂಗ್ ಮಾಡಿರ್ತಕ್ಕಂಥದ್ದು. ಯಾವಾಗ ನಾನು ಕ್ಯಾಮ್ರಾನ ತಗೊಂಡಿದ್ದೀನಿ ಆ ಕ್ಯಾಮ್ರಾ ಜೊತೆನಲ್ಲಿ ಇವಾಗ ಮೈಕನ್ನು ಕೂಡ ತಗೊಂಡಿದ್ದೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಈ ಮೈಕನ್ನೇ ನೀವು ತಗೋಬೇಕು ಅಥವಾ ಆ ಕ್ಯಾಮ್ರಾನೇ ತಗೋಬೇಕು ಅಂತ ನಾನು ಮಾಡ್ತಾ ಇಲ್ಲ. ಜಸ್ಟ್ ನಾನು ತಗೊಂಡಿರೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಹೊಸ ಚಾನಲ್ನಲ್ಲಿ ನೆಕ್ಸ್ಟ್ ವೀಕಿಂದ ಹೊಸ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ. ಈಗ ಏನು ಮೈಕ್ ತೊಗೊಂಡಿದ್ದೀನಿ, ಹಾಗೆ ಕ್ಯಾಮ್ರಾ ತೊಗೊಂಡಿದ್ದೀನಿ, ಮೊದಲಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಾದ ನಂತರ ಕಂಪ್ಲೀಟ್ ಆಗಿ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಬೆಳಗಿಂದ ಸಂಜೆವರೆಗೂ ನಮ್ಮ ದಿನಚರಿ ಏನಿರುತ್ತೆ ಆ ಬ್ಲಾಗ್ನು ಕೂಡ ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಮ್ಮ ಈ ಸವಿರುಚಿ ರೆಸಿಪಿ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ದೀರಾ ಅದೇ ರೀತಿಯಲ್ಲಿ ಬಾಲು ಸ್ಟೋರೀಸ್ಗೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಜನಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತಕ್ಕಂಥ ಕನ್ಸಿರುತ್ತೆ, ಆದ್ರೆ ಭಯದಿಂದ ಹಿಂದೆ ಸರಿದಿರ್ತಾರೆ. ಯಾಕೆ ಅಂತಂದ್ರೆ ನಮ್ಮ ರಿಲೇಟಿವ್ಸ್ಗಳು ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳ್ತಾರೋ, ಅಥವಾ ನಮ್ಮ ಫ್ರೆಂಡ್ಸ್ಗಳು ನೋಡಿದ್ರೆ ಏನ್ ಅನ್ಕೊಳ್ತಾರೋ, ಅಥವಾ ನಮ್ಮ ಫ್ಯಾಮಿಲಿನಲ್ಲೇ ನಮ್ಮ ತಂದೆ ತಾಯಿಗಳು ನೋಡಿದ್ರೆ ಏನ್ ಅನ್ಕೊಳ್ತಾರೋ, ಈ ರೀತಿ ಯಾವುದೇ ರೀತಿ ಭಯನ ಬಿಟ್ಬಿಡಿ. ನಾನು ಕೂಡ 2 ವರ್ಷದಿಂದ ಯೂಟ್ಯೂಬ್ನ ಶುರು ಮಾಡ್ಬೇಕಾದ್ರೆ ಆಡ್ಕೊಂಡವ್ರು ತುಂಬಾ ಜನ ಇದ್ದಾರೆ. ನಾವು ಯಾವಾಗ ಸಕ್ಸಸ್ ಆಗೋದಕ್ಕೆ ಶುರು ಮಾಡ್ತೀವಿ ಆವಾಗ ಆಡ್ಕೊಂಡಿದ್ದವರು ಕೂಡ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಏಕೆಂದ್ರೆ ನನಗೆ ವೈಯಕ್ತಿಕವಾಗಿ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸು. ಯಾವುದೇ ರೀತಿ ನಿಮಗೆ ಭಯ ಬೇಡ, ಯಾವುದೇ ರೀತಿ ಹಂಜಿಕೆ ಬೇಡ, ಧೈರ್ಯವಾಗಿ ನೀವು ಸ್ಟಾರ್ಟ್ ಮಾಡಿ, ನೀವು ಕೂಡ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತೀನಿ. ನಿಮ್ಗೆ ಯಾವ್ದಾದ್ರು ಒಂದು ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಸಾಧ್ಯವಾದಷ್ಟು ನನ್ನ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ನನ್ನನ್ನು ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇದೇ ತರ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಮುಂದೆ ನಿಮ್ಗೆ ಯೂಟ್ಯೂಬ್ನಲ್ಲಿ ಹೆಚ್ಚು ಮಾಹಿತಿಗಳನ್ನ ನಮ್ಮ ಬಾಲು ಸ್ಟೋರೀಸ್ ಚಾನಲ್ನಲ್ಲಿ ಕೊಡ್ತಾ ಹೋಗ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.